ಶಾಲೆ ಬಿಟ್ರಪ್ಲೆ ಎಲ್ಲರೂ ಖುಷಿ ಖುಷಿಲಿಂದ ಮನೆಗೆ ಹೋದ್ರೆ ಮನ್ವಿಕಾ ಮಾತ್ರ ಭಯ ಪಡ್ಕೊಂತ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ತಾಯಿ ಹೇಳ್ತಾಳೆ, ನಾಳೆಯಿಂದ ನಾನು ಶಾಲೆಗೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ತಾಯಿ ಕೇಳ್ತಾರೆ, ಯಾಕ ಏನಾಯ್ತು ಅಂತ ಹೇಳ್ಬಿಟ್ಟು. ಅವಾಗ ಮನ್ವಿಕಾ ಹೇಳ್ತಾಳೆ, ನಾನು ಶಾಲೆಗೆ ಹೋಗೋವಾಗ ಮತ್ತೆ ಬರೋವಾಗ ದಾರಿಯಲ್ಲಿ ನಿಂತ್ಕೊಂಡು ನಾಯಿಗಳು ಬೊಗಳ್ತಾ ಇರ್ತಾವ, ಅದಕ್ಕೆ ನನಗೆ ಭಯ ಆಗ್ಲಿಕ್ಕತ್ತದ ಅಂತ ಹೇಳ್ಬಿಟ್ಟು ಅವಾಗ ತಾಯಿಗೆ ಹೇಳ್ತಾಳ್ರಿ. ಅವಾಗ ತಾಯಿ ಮನ್ವಿಕಾಗೆ ಸಮಾಧಾನ ಮಾಡಿಬಿಟ್ಟು ಒಂದು ಪ್ಲಾನಿಂಗ್ ಹೇಳ್ತಾರೆ. ನೀವು ಯಾವಾಗ ನಾಯಿಗಳು ಬೊಗಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ ಆವಾಗ ನಿನ್ನ ಬಲ್ಲಿದ್ದಿದ್ದು ನೀರಿನ ಬಾಟಲ್ ಕ್ಯಾಪ್ ತೆಗೆದ್ಬಿಟ್ಟು ಅದರೊಳಗಡೆ ನೀರು ಹಾಕಿ ಒಂದು ಹನಿನೂ ಕೂಡ ನೀರು ಕೆಳಗಡೆ ಬೀಳಾರ್ದಂಗೆ ನೀನು ತೊಗೊಂಡು ಹೋಗಬೇಕು. ಆವಾಗ ಆ ನಾಯಿಗಳು ನಿನಗೆ ಏನೂ ಕೂಡ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಮನ್ವಿಕಾಗೆ ಹೇಳ್ತಾರೆ. ಆಯ್ತಮ್ಮ, ನಾನು ಅದೇ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳ್ರಿ. ಮರುದಿನ ರೀ ಮತ್ತೆ ಶಾಲೆಗೆ ಹೋಗೋವಾಗ ನಾಯಿಗಳು ಬೊಗಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆವಾಗ ಮನ್ವಿಕಾ ನೀರಿನ ಬಾಟಲ್ದ ಕ್ಯಾಪ್ ತೆಗೆದ್ಬಿಟ್ಟು ಅದರೊಳಗಡೆ ನೀರು ಹಾಕಿ ಒಂದು ಹನಿನೂ ಕೂಡ ಚೆಲ್ಲಾರ್ದಂಗೆ ರೀ ಹಿಡ್ಕೊಂಡು ಹೋಗ್ತಾಳೆ. ಆವಾಗ ಖುಷಿ ಖುಷಿಲಿಂದ್ರಿ ಮನೆಗೆ ಬರ್ತಾಳೆ. ತಾಯಿ ಕೇಳ್ತಾಳೆ ಅವಾಗ, ಏನಾಯ್ತು ಇವತ್ತು ಅಂತ ಹೇಳ್ಬಿಟ್ಟು. ಅವಾಗ ಮನ್ವಿಕಾ ಹೇಳ್ತಾಳ್ರಿ, ಇವತ್ತು ನಾಯಿಗಳು ಒಟ್ಟ ಬೊಗಳೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳ್ರಿ. ಇದರ ಅರ್ಥ ಇಷ್ಟೇ ರೀ, ನೀವು ಕೂಡ ರೀ ಜೀವನದಲ್ಲಿ ಗುರಿ ಇಟ್ಕೊಂಡು ಗುರಿ ಕಡೆ ಓಡಬೇಕಾದ್ರೆ ನಿಮಗೆ ಗೊತ್ತಿರುವಂಥ ಹಲವಾರು ನಾಯಿಗಳು ಬೊಗಳ್ತಾ ಇರ್ತವೆ. ಅಲ್ಲಿ ಹೆಂಗೆ ಅವಳು ಒಂದಿನೂ ಕೂಡ ನೀರು ಕೆಳಗಡೆ ಚೆಲ್ಲಾರ್ದಂಗೆ ತೊಗೊಂಡು ಹೋಗ್ಬೇಕು ಅನ್ನೋದು ಗುರಿ ಇತ್ತು, ಗುರಿ ಕಡೆ ಗಮನ ಇತ್ತು. ಹಾಗಾಗಿ ಎಷ್ಟೇ ನಾಯಿಗಳು ಬೊಗಳಿದ್ರೂ ಕೂಡ ಅವಳಿಗೆ ಅದಕ್ಕೆ ಕೇಳಿಸ್ಲಿಲ್ಲ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲೂ ಕೂಡ ನಾಯಿಗಳು ಬೊಗಳೋವಾಗ ನಿಮ್ಮ ಗುರಿ ಕಡೆನೇ ನಿಮ್ಮ ಗಮನ ಇರಬೇಕು. ಆವಾಗ ನೋಡ್ರಿ ನೀವು ಹೋಗಿ ಗುರಿಯನ್ನು ತಲುಪ್ತೀರಿ. ಯಾವಾಗ ನೀವು ಗುರಿ ತಲುಪ್ತೀರಿ, ಮೊದಲೇನು ಬೊಗಳಿರ್ತಾರಲ್ಲ ಅವರೇ ನಿಮ್ಮನ್ನು ಎತ್ಕೊಂಡು ಕುಣಿತಾ ಇರ್ತಾರೆ ರೀ.